ವಾಟ್ಸಪ್ಪಿ ಸುಲ್ತಾನ್ ಒಬ್ರೆ 2000 ಕಲೆಕ್ಷನ್ ಆಗಿಲ್ಲ. ಹಬ್ಬ ಮಾಡಿದೀವಿ, ಡೆವಿಲ್ ಬಂದ್ರೆ ಊರ ಹಬ್ಬ ಮಾಡ್ತೀವಿ. ಪ್ರಥಮ್ ಅಂಧಾಭಿಮಾನಿಗಳು ಯಾರು ಅಂತ ಬಂದು ನೋಡಿ ಮಾತಾಡ್ಬೇಡ್ರ. ಕ್ರೇಜಿ ಕ್ರೇಜಿ ಹೆಂಗಿದೆ ಅಣ್ಣ ಕ್ರೇಜ್? ಹೆಂಗಿದೆ ಅಣ್ಣ ಕ್ರೇಜ್? ಹೆಂಗಿದೆ ಅವ್ರನ್ನೆಲ್ಲ ಯಾರೋ ಹೇಳ್ದ ಮೊನ್ನೆ 2000 ಕಲೆಕ್ಷನ್ ಆಗಿಲ್ಲ ಅಂತ. ಇವತ್ತು ಬಂದು ನೋಡಕ್ ಹೇಳಿ ಕಲೆಕ್ಷನ್ ಬಗ್ಗೆ. ಮತ್ತೆ ಬರ್ತಾ ಇರ್ಬೇಕು ಪಿಕ್ಚರ್. ಹೊಸ ಫಿಲಮ್ಗೆಲ್ಲ ಎಷ್ಟು ಕಲೆಕ್ಷನ್ ಆಗಲ್ಲ, ಹಳೆ ಫಿಲಮ್ ಎಷ್ಟು ಕಲೆಕ್ಷನ್ ಆಗುತ್ತೆ? ಏನ್ ಹೇಳ್ತೀರಾ? ವಾಟ್ಸಪ್ಪಿ ಸುಲ್ತಾನ್ ಒಬ್ರೆ ದರ್ಶನ್ ಬರ್ಲೇಬೇಕು. ಅವ್ರು ಬಂದ್ರೇನೆ ತಿಂಗ್ಳಿಗೆ ಒಂದೊಂದು ರಿಲೀಸ್ ಆಗಬೇಕು. ಅವಾಗ್ಲೇನೆ ನಮ್ ಕನ್ನಡ ಇಂಡಿಗೆ ಒಂದು ಒಳ್ಳೆ ಹೆಸರು ಬರೋದು. ಈಗ ವಾಟ್ಸಪ್ಪಿ ಸುಲ್ತಾನ್ ಡಿ ಬಾಸ್ ಮೂವಿ ಬಂದಿಲ್ಲ, ಫಿಲಂ ಇಂಡಸ್ಟ್ರಿನೇ ಇಲ್ಲ ಅಂತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋನು ಇಲ್ಲ, ಬಾಸ್ ಓನ್ಲಿ ಡಿ ಬಾಸ್. ಅಣ್ಣ ಮೆಜೆಸ್ಟಿಕ್ ಇಂದ ಹಿಡಿದು ಇವಾಗ ಕಾಂತಾರ ಫುಲ್ ಒಂದ್ ಕಡೆಯಿಂದ ಹಾಕೋ ಬಂದ್ರು ಹೌಸ್ ಫುಲ್ ಆಗೇ ಇರುತ್ತಣ್ಣ. ಹೌಸ್ ಫುಲ್ ಆಗೇ ಇರುತ್ತೆ. ಬ್ಯಾನರ್ ಬೀಳಿಸ್ತಾನೆ ಇರ್ತೀವಿ, ಡಿ ಬಾಸ್ಗೆ ಹೋಗ್ತಾನೆ ಇರ್ತೀವಿ. ಜೈ ಡಿ ಬಾಸ್. ಮೀಡಿಯಾದವರು ಕರೆಕ್ಟಾಗಿ ಭಾಷಣ ಏನೇ ತೋರಿಸಿ ಸಾಯೋವರೆಗೂ ಮುಂದಿನ ಜನ್ಮಂತೂ ಡಿ ಬಾಸ್ ಭಕ್ತಾಗಿ ಹುಡ್ತೀನಿ. ಡಿ ಬಾಸ್ ನಾವು ನನ್ನ ಮುಂದಿನ ಜನ್ಮಂತೂ ಡಿ ಬಾಸ್ ಭಕ್ತಾಗಿ ಹುಡ್ತೀನಿ. ಥ್ಯಾಂಕ್ ಯು ಅಣ್ಣ. ಶಾಸ್ತ್ರಿ ಬಂದಿದೆ, ಹಬ್ಬ ಮಾಡಿದೀವಿ. ಡೆವಿಲ್ ಬಂದ್ರೆ ಊರ ಹಬ್ಬ ಮಾಡ್ತೀವಿ. ಅವ್ನು ಯಾರು ಪ್ರಥಮ್ ಅಂತ ಹೇಳಿದಾನಲ್ಲ, ಪ್ರಥಮ್ ಡೆವಿಲ್ ಅಪೋಸಿಟ್ ಬಿಡ್ತೀನಂತ. ಅವ್ನು ಗಂಡಸೆ ಆದ್ರೆ ಅವತ್ತು ಡೆವಿಲ್ ಅಪೋಸಿಟ್ ಬಿಡ್ಬೇಕು, ಅವತ್ತು ತೋರಿಸ್ತೀವಿ ಅವ್ನಿಗೇನು ಅನ್ನೋದು. ಬರೀ ಶಾಸ್ತ್ರಿ ಕ್ರೇಜ್ ಬಿಟ್ ಮಾಡ್ಲಿ, ಅವನು ಡೆವಿಲ್ ಕ್ರೇಜ್ ಬಿಟ್ ಮಾಡೋದು ಬೇಡ, ಬರೀ ಶಾಸ್ತ್ರಿ ಕ್ರೇಜ್ ಬಿಟ್ ಮಾಡ್ಲಿ, ಅವಾಗ ಒಪ್ಕೊಂತೀವಿ ಅವ್ನು ಗಂಡಸ ಅಂತ. ಪ್ರಥಮ್ ಅಂಧಾಭಿಮಾನಿಗಳು ಯಾರು ಅಂತ ಬಂದು ನೋಡ್ಕೊಳಪ್ಪ ಒಂದ್ಸರಿ. ಅಂಧಾಭಿಮಾನಿಗಳು ಬಂದವ್ರು ಒಂದ್ಸರಿ ನೋಡ್ಕೊಂಡ್ಬಿಡು ಥಿಯೇಟ್ರಿಗೆ ಬಂದು. ಪ್ರಥಮ್ ಎಲ್ಲಿದೆಯಪ್ಪ? ಪ್ರಥಮ್ಗೆ ನನ್ನ ಫ್ಯಾನ್ಸೇ ಯಾರಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಶಾಸ್ತ್ರಿ ಮೂವಿ ಆಪೋಸಿಟ್ ಬಂದು ನೋಡು ಗೊತ್ತಾಗುತ್ತೆ. ಬರೀ ನಮ್ಮ ಬಾಸ್ತಿದ್ದ ರಿಲೀಸ್ ಆಗಿರೋದು ಮೂವಿ ಬಂದು ಆಪೋಸಿಟ್ ಬರೋಕೆ ಕೇಳೋದು ಬಾಸ್ ಅವನಿಗೆ. ಏನು ಬೇಡಪ್ಪ ಹೇಳೋನೆ ಕರಿಯ ಮೂವಿ ಆ ಮೂವಿ ಆಪೋಸಿಟ್ ಹುಡುಗ ಪ್ರಥಮ್ ಒಳ್ಳೆ ಹುಡುಗ ಅಲ್ಲ ಅವನು. ಎರಡು ಮಾಡಿ ನಡ್ರಿ ಟಿಕೆಟ್ ನಡ್ರಪ್ಪ. ಇವತ್ತು ಹೊಸಬ್ರಿಗೆ ಬರೋ ಶಾಸ್ತ್ರಿನೇ